ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿತಿ ಕಿಚನ್ ಕ್ರಿಯೇಷನ್ಸ್. ನಾನಿವತ್ತು ಗೋಲ್ಡ್ ಬ್ಯಾಂಗಲ್ನ ರಿಯೂಸ್ ಮಾಡೋದು ಏಕೆ ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕಂತ ಫಸ್ಟ್ ನೋಡೋಣ ಬನ್ನಿ. ಗೋಲ್ಡ್ ಬ್ಯಾಂಗಲ್, ಗ್ಲೂ, ಸಿಲ್ಕ್ ಥ್ರೆಡ್, ನಾನು ಡಬಲ್ ಕಲರಲ್ಲಿ ತೋರಿಸ್ತಿದ್ದೀನಿ, ಸಿಸರ್, ಸ್ಟೋನ್ ಚೈನು, ಇದೊಂಥರ ಮತ್ತು ಇದು. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಯಾವುದಾದ್ರೂ ಒಂದು ಬುಕ್ ತಗೊಳ್ಳಿ, ಅದರಲ್ಲಿ 20 ಎಳೆ ದಾರನ ನುಲ್ಕೋಬೇಕು. ಇವಾಗ ಇದನ್ನು ಕಟ್ ಮಾಡ್ಕೊಂಡು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಈ ರೀತಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ನೋಡಿ, ಈ ಥರ ಎಲ್ಲನೂ ಸುತ್ಕೊಂಡು ಇಟ್ಕೊಳ್ಳಿ. ಇವಾಗ ಬ್ಯಾಂಗಲ್ ತಗೊಂಡು ಮೊದಲಿಗೆ ಸ್ವಲ್ಪ ಇಲ್ಲಿ ಗ್ಲೂ ಹಾಕ್ಕೊಂಡು, ಆಮೇಲೆ ಹಿಂಗೆ ಸಿಲ್ಕ್ ಥ್ರೆಡ್ನ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡು ನೀಟಾಗಿ ಸುತ್ತಬೇಕು. ನೋಡಿ, ಇವಾಗ ದಾರ ಅರ್ಧ ಖಾಲಿ ಆಗಿದೆ. ಅದನ್ನು ಅಷ್ಟೇ ಈ ರೀತಿ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ದಾರ ತಗೋಬೇಕು ಅಂದರೆ ಈ ರೀತಿ ಫಸ್ಟು ಅಂಟಿಸ್ಕೋಬೇಕು. ಅದು ಸ್ವಲ್ಪ ಅಂಟೋದು ಟೈಮ್ ತಗೊಳುತ್ತೆ. ಇವಾಗ ಮತ್ತೆ ಬೇರೆ ದಾರ ತಗೊಂಡು ಇನ್ನೊಂದು ಸಲ ಗ್ಲೂ ಹಾಕಿ ಎಲ್ಲಿ ಲಾಸ್ಟ್ ಆಗಿರುತ್ತೆ ಅಲ್ಲಿಂದನೇ ಕಂಟಿನ್ಯೂ ಮಾಡಬೇಕು. ಸ್ವಲ್ಪನೂ ಗ್ಯಾಪ್ ಇಲ್ಲದೆ ನೀಟಾಗಿ ನುಲ್ಕೋಬೇಕು. ನೋಡಿ, ಇವಾಗ ಫುಲ್ ಕಂಪ್ಲೀಟ್ ಮುಲ್ದಾಗಿದೆ. ಲಾಸ್ಟಲ್ಲಿ ಈ ರೀತಿ ಗ್ಲೂ ಹಾಕಿ ಟೈಟಾಗಿ ಎಳ್ದು ಹಾಕಿ. ಲೂಸ್ ಬಿಟ್ರೆ ಅದು ನೀಟಾಗಿ ಕಾಣಲ್ಲ. ಇನ್ನು ಮಿಕ್ಕಿದ್ದನ್ನು ಕಟ್ ಮಾಡಿಬಿಡಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ನೋಡಿ, ಈ ರೀತಿ ಎಲ್ಲನೂ ನೀಟಾಗಿ ಸುತ್ಕೋಬೇಕು. ಇವಾಗ ಯಾವ ರೀತಿ ಸ್ಟೋನ್ ಅಂಟಿಸೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಈ ರೀತಿ ಸ್ವಲ್ಪ ಗಮ್ ಹಾಕೊಂಡು ರೀತಿ
ಸುತ್ತ ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿ ಸುತ್ತ ಗಮ್ ಹಾಕಿ ಅಂಟಿಸ್ಕೋಬೇಕು. ಒಂದು 5 ನಿಮಿಷ ಬಿಟ್ಟರೆ ಅದು ಸೆಟ್ ಆಗುತ್ತೆ. ಇದಕ್ಕೆ ಯಾವ ರೀತಿ ಡಿಸೈನ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಮೊದಲು ಸ್ವಲ್ಪ ಗ್ಲೂ ಹಾಕಿ ಒಂದು ಸ್ಟೋನ್ ಅಂಟಿಸಿ. ಆದಮೇಲೆ ಇನ್ನೂ ಸ್ವಲ್ಪ ಈ ಕಡೆ ಈ ರೀತಿ ಗ್ಲೂ ಹಾಕಿ ಇದೇ ರೀತಿ ಹಿಂಗೆ ಫುಲ್ಲೆಲ್ಲ ಇಲ್ಲೆಲ್ಲ ಅಂಟಿಸಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಯಾವ ಡಿಸೈನ್ ಬೇಕಂತ ಒಂದು ಕಮೆಂಟ್ಸ್ ಮಾಡಿ, ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ.